ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ? ಸೊ ನಾನಿವತ್ತು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈಡೇ ದೇವ್ರ ಮನೇಲಿ ಪೂಜೆ ಆಗಿದೆ, ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಸೊ ಈ ರೀತಿ ಅಲಂಕಾರ ಮಾಡಿದ್ದೀನಿ, ನೋಡ್ಬೋದು. ಸೊ ಯಾವಾಗಲೂ ಗುಲಾಬಿ ಹೂವು ತರ್ತೀವಿ, ಅದರಲ್ಲೇ ಪೂಜೆ ಮಾಡ್ತೀವಿ. ಇವತ್ತು ಮಾರ್ನಿಂಗ್ ಟಿಫನು ನಮ್ಮ ಮನೇಲಿ ಚಪಾತಿ ಮತ್ತು ಬೀನ್ಸ್ ಪಲ್ಯ. ಸೊ ಡಯಟ್ ಮಾಡ್ತಿರೋದ್ರಿಂದ ಆದಷ್ಟು ನಾವು ಜಾಸ್ತಿ ಚಪಾತಿ ಮತ್ತು ಪಲ್ಯನೇ ಮಾಡೋದು. ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ ಇನ್ಸುಲಿನ್ ತೊಗೊಂಡು. ಸೊ ಸ್ಕೂಲ್ಗೆ ಹೋಗೋಕ್ಕೂ ಟೈಮ್ ಆಯಿತು. ಸೊ ಸ್ಕೂಲ್ಗೆ ರೆಡಿಯಾಗಿ ಇವಾಗ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ. ಎಲ್ಲಿದೆಯಾ ಚಿನ್ನಿ? ಬಾಯ್ ಮಾಡೆ ನನಗೆ, ಬಾಯ್ ಮಾಡೆ ನನಗೆ. ಏಯ್ ಬಾಯ್ ಮಾಡೆ ನನಗೆ. ಅಮ್ಮ ಲೇ ಬಾಯ್ ಮಾಡೆ ನನಗೆ. ಅಲ್ಲಿ ನೋಡ್ರಿ, ಬಾಯ್ ಮಾಡು ಅಂತ ಕೇಳ್ಕೊಬೇಕು ಅವಳನ್ನ. ಬಾಯ್ ಪುಟ್ಟ, ಬಾಯ್. ಚಪಾತಿ ತಿನ್ನು. ಬಾಯ್ ರೀ, ನೀವು ತಿನ್ನಿರಿ. ಸೊ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಪಾಪಗೆ ಒಂದು ಬಾಳೆಹಣ್ಣು ಕೊಟ್ಟೆ. ನಾನು ಒಂದು ಬಾಳೆಹಣ್ಣು ತಿಂದೆ. ಸೊ ನನ್ನ ಮಗಳು ನೋಡಿ ಆಟ ಆಡ್ಕೊಂಡು ತಿಂತಾಯಿದ್ದಾಳೆ. ಬಾಳೆಹಣ್ಣು ನಾನು ಜಾಸ್ತಿ ತಿನ್ನೋಂಗಿಲ್ಲ, ಯಾಕಂದರೆ ಅದರಿಂದನೂ ಕೂಡ ಶುಗರ್ ಜಾಸ್ತಿ ಬರುತ್ತೆ. ಯಾವಾಗಾದರೂ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಎನರ್ಜಿಗೋಸ್ಕರ ಇವತ್ತು ಬಾಳೆಹಣ್ಣು ತಿಂದೆ ಅಷ್ಟೇ. ಸೊ ನಾನು ಬೇರೆ ಥರ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ತಿನ್ನೋಂಗಿಲ್ಲ, ಶುಗರ್ ಇರೋವಂಥದ್ದು. ಅದೇ ಆ್ಯಪಲ್ಲು, ಕ್ಯಾರೆಟು ಅಂಥವೆಲ್ಲ ತಿನ್ನೋಂಗಿಲ್ಲ. ಸೊ ಈಗ ಆಮೇಲೆ ಟೀ ಮಾಡಿಕೊಂಡೆ. ಒಂದು ಸ್ವಲ್ಪ ತಲೆನೋವು ಬರುತ್ತೆ, ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ. ಆಮೇಲೆ ಇವತ್ತು ಮಕಾನ ಆಯಿತು. ಸೊ ಮಕಾನ ಫ್ರೈ ಮಾಡಿಕೊಂಡು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ಅವಳು ಎಣ್ಣೆ ಸರಿ ಕೇಳಿದ್ಲು, ಅದಕ್ಕೆ ಅವಳಿಗೆ ಎಣ್ಣೆ ಸರಿ ಮಾಡಿಕೊಟ್ಟೆ. ಸೊ ನಾನು ತಿನ್ನೋ ಫ್ರೂಟ್ಸ್ ಏನು ಅಂತಂದರೆ ಆರೆಂಜ್, ಕಿತ್ತಲೆ ಹಣ್ಣು ಇಲ್ಲ ಮೂಸಂಬಿ, ಬಿಟ್ಟರೆ ಚೆಬ್ಬೆಕಾಯಿ, ಇದೇ ನಾನು ತಿನ್ನೋದು. ಸೊ ಬಾಳೆಹಣ್ಣು ಪಾಪುಗಂತಲೇ ದಿನ ತರ್ತೀವಿ. ಸೊ ಪಾಪು ಮೊಬೈಲ್ ನೋಡ್ತಾ ಇದ್ದಾಳೆ. ಅವಳು ಜಾಸ್ತಿ ಮೊಬೈಲ್ ನೋಡೋದಿಲ್ಲ. ಏನು ಅಂತಂದರೆ ಅವಳು ಊಟ ಮಾಡೋ ಟೈಮಲ್ಲಿ ಬಿಟ್ಟರೆ ಏನಾದರೂ ಬೇಜಾರಾದಾಗ ಅವಾಗ ಮಾತ್ರ ನೋಡ್ತಾಳೆ ಮೊಬೈಲು. ಸೊ ನಾನಿಲ್ಲಿ ಅಸೈನ್ಮೆಂಟ್ ಬರ್ಕೊತಾ ಇದ್ದೆ. ನನ್ನ ಹಸ್ಬೆಂಡಲ್ಲಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಅಂದರೆ ತರಕಾರಿ ಹಚ್ಕೊಡ್ತಾಯಿದ್ದಾರೆ. ಆಮೇಲೆ ನಾನೇ ಸಾಂಬಾರು ಮಾಡ್ತೀನಿ. ಸೊ ಅಸೈನ್ಮೆಂಟ್ ಬರೆಯೋದು ಜಾಸ್ತಿನೇ ಇದೆ, ಬರ್ಕೊಂಡು ಕೂತಿದ್ದೀನಿ. ಹಾಗೆ ಫ್ರೆಂಡ್ಸ್, ಟೀಚರ್ಸ್ ಡೇ ಇತ್ತಲ್ವ, ಟೀಚರ್ಸ್ ಡೇಗೆ ನಮ್ಮ ಸ್ಕೂಲಿಂದ ನಮ್ಮ ಮಕ್ಕಳಿಂದ ಬಂದಿರೋವಂಥ ಇದು ಒಂದು ಗಿಫ್ಟು. ಸೊ ಅದು ಬ್ಯಾಗಲ್ಲೇ ಇಟ್ಟು ಒಂದು ಸ್ವಲ್ಪ ನೀರು ಬಿದ್ದು ಹೋಗ್ಬಿಟ್ಟಿದೆ. ಬಟ್ ಅದನ್ನು ಹಾಗೆ ಜೋಪಾನವಾಗಿ ಎತ್ತಿಕೊಂಡೆ. ಇದೊಂಥರ ಮೆಮರಿ. ಸೊ ನಾನು ಇದು ಗ್ರೇಪ್ಸ್ದು ಜೆಲ್ಲಿ ಬರುತ್ತೆ, ಅದು ಪಾಪಕ್ಕೆ ತಕ್ಕೊಟ್ಟೆ. ಆಮೇಲೆ ನೋಡಿ ತರಕಾರಿ ಎಲ್ಲ ಹಚ್ಕೊಟ್ಟಿದ್ದಾರೆ. ಸೊ ನಾನು ಸಾಂಬಾರು ಮಾಡಿಕೊಂಡೆ. ಸೊ ಈಗ ಊಟನೂ ಆಯಿತು. ಪಾಪುಗೂ ಮತ್ತೆ ಊಟ ಮಾಡಿಸ್ಬೇಕಲ್ವ, ಸೊ ಅದಕ್ಕೆ ಮತ್ತೆ ಮೊಬೈಲ್ ನೋಡ್ತಿದ್ದಾಳೆ. ಜಾಸ್ತಿ ನೋಡಲ್ಲ ನೀವು, ಮಗು ಜಾಸ್ತಿ ಮೊಬೈಲ್ ನೋಡುತ್ತೆ ಅಂತ ಅಂದ್ಕೊಬೇಡಿ. ಜಾಸ್ತಿ ನೋಡೋದೇ ಇಲ್ಲ. ಕಮೆಂಟಲ್ಲಿ ಹೇಳಿದ್ವಿ ಮಗುಗೆ ಜಾಸ್ತಿ ಮೊಬೈಲ್ ಅಭ್ಯಾಸ ಮಾಡಿಸ್ಬೇಡಿ ಅಂತ. ಅವಳೇ ನೋಡೋದಿಲ್ಲ, ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಬಿಟ್ಬಿಡ್ತಾಳೆ. ಸೊ ಈಗ ಊಟ ಆಯಿತು, ಇನ್ನೊಂಚೂರು ಅಸೈನ್ಮೆಂಟ್ ಬರ್ಕೊಂಡು ಮಲ್ಕೊಂಬಿಡೋದೆ. ಸೊ ಟ್ಯಾಬ್ಲೆಟ್ ತೊಗೊಳೋದು ಮರೀತಾ ಇಲ್ಲ, ಎಲ್ಲ ಥರ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.